ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ತಾವೇನಾದ್ರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅವರಿವರ ಸಂತೋಷಕ್ಕೆ ನೀನು ಬದುಕಬೇಡ, ನಿನ್ನ ಸಂತೋಷಕ್ಕಾಗಿ ನೀನು ಬದುಕು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಮಗೆ ಸಿಕ್ಕಂತಹ ಕೆಲವೊಂದು ಅಷ್ಟು ಅವಕಾಶಗಳನ್ನ, ಹಾಗೆ ಕೆಲವೊಂದಷ್ಟು ಖುಷಿ ಕ್ಷಣಗಳನ್ನ ನಾವು ಬೇರೆಯವ್ರಿಗೋಸ್ಕರ ಕಳ್ಕೊಳ್ತೀವಿ. ಆದ್ರೆ ಕಳ್ಕೊಳ್ಳುವಾಗ ನಮ್ಮ ಮನಸ್ಸನ್ನು ಕೂಡ ಎಲ್ಲೋ ಒಮ್ಮೆ ಯೋಚನೆ ಬರ್ತಾ ಇರುತ್ತೆ, ನಾನು ಬೇರೆಯವ್ರಿಗೋಸ್ಕರ ಯಾಕೆ ಇಷ್ಟೆಲ್ಲ ತ್ಯಾಗ ಮಾಡಬೇಕು, ನನ್ನ ಸಂತೋಷ ಕೂಡ ನನಗೆ ಮುಖ್ಯ ಅಲ್ವಾ ಅಂತ. ಆದ್ರೂ ಕೂಡ ಯಾವುದೋ ಒಂದು ಜಿದ್ದಿಗೆ ಬಿದ್ದು ಅಥವಾ ಯಾವುದೋ ಒಂದು ನಿಮ್ಮ ಕೈಲಿ ಮೀರಿದಂತಹ ಒಂದು ಕೆಲಸಗಳಿಗೆ ನೀವು ಮಾಡಕ್ಕೆ ಹೋಗಿ ಆ ಖುಷಿನ ನಿಮ್ಮಿಂದ ನೀವು ದೂರ ಮಾಡ್ಕೋತೀರಾ. ಲಾಸ್ಟ್ಗೆ ನೀವು ಯಾರಿಗೋಸ್ಕರ ಅಂತ ಆ ಒಂದು ವಿಷಯದಲ್ಲಿ ನೀವು ತುಂಬಾನೇ ಬದಲಾಗಿರ್ತೀರೋ ಆ ಒಬ್ಬ ವ್ಯಕ್ತಿಯಿಂದನೇ ನಿಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಸೊ ನಾನು ಯಾಕೆ ಇಷ್ಟೆಲ್ಲ ತ್ಯಾಗ ಮಾಡ್ಬೇಕಿತ್ತು ಅವ್ರಿಗೋಸ್ಕರ, ಸೊ ನಾನು ಅವರಿಗೋಸ್ಕರ ಎಷ್ಟೇ ಮಾಡಿದ್ರು ಕೂಡ ಅವರಿಗೆ ನಾನು ಮ್ಯಾಟ್ರೇ ಆಗ್ಲಿಲ್ಲ ಅಲ್ವಾ ಅಂತ ಎಲ್ಲೋ ಒಮ್ಮೆ ನಿಮಗೆ ಯೋಚನೆ ಬಂದೇ ಬರುತ್ತೆ. ಅದಕ್ಕಾಗಿನೇ ನಾನು ಹೇಳೋದೇನಪ್ಪಾ ಅಂದ್ರೆ, ತ್ಯಾಗ ಮಾಡೋಕ್ಕೂ ಕೂಡ ಒಂದು ಅರ್ಥ ಅನ್ನೋದು ಇದೆ ಅಲ್ವಾ. ಸೊ ಅದನ್ನ ಅವಶ್ಯಕತೆಗೆ ಮೀರಿ ಮಾಡಿದಾಗ ಅದು ನಿಮಗೂ ಒಳ್ಳೇದಲ್ಲ, ಹಾಗೆ ಬೇರೆಯವ್ರಿಗೂ ಕೂಡ ಒಳ್ಳೇದಲ್ಲ. ಹಾಗೆ ಕೆಲವೊಮ್ಮೆ ಬೇರೆ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕೀಳಾಗಿ ನೋಡಕ್ಕೆ ಶುರು ಮಾಡ್ತಾರೆ, ನೀವು ಅತಿಯಾಗಿ ತ್ಯಾಗ ಮಾಡ್ತಾ ಹೋದಷ್ಟು. ಅದಕ್ಕಾಗಿ ನೀವು ಮಾಡೋ ಒಂದು ತ್ಯಾಗಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದನ್ನ ಕೆಲವೊಮ್ಮೆ ನೀವು ಯೋಚನೆ ಮಾಡಲೇಬೇಕಾಗುತ್ತೆ. ಯಾಕಪ್ಪ ಅಂದ್ರೆ, ನೀವು ಬಿಡು ಅವರು ನಮಗೆ ಒಬ್ರು ಕ್ಲೋಸ್ ಫ್ರೆಂಡ್ ಅಲ್ವಾ, ಅಥವಾ ಒಬ್ಬ ನನಗೆ ತುಂಬಾ ಒಳ್ಳೆಯ ಸ್ನೇಹಿತ ಅಥವಾ ಒಬ್ಬ ಸಂಬಂಧಿಕ ಒಳ್ಳೆಯ ಅಂತ ಅನ್ಕೊಂಡು ಮಾಡ್ತೀರಾ. ಆದ್ರೆ ಕೆಲವೊಮ್ಮೆ ಅದು ನಿಮ್ಗೇನೆ ಉಲ್ಟಾ ಹೊಡೆಯುತ್ತೆ. ಆವಾಗ ಬೇಜಾರು ಮಾಡ್ಕೊಂಡು ಕೂರೋದ್ರ ಬದಲು ನೀವು ಮಾಡುವಂತಹ ಒಂದು ತ್ಯಾಗಕ್ಕೆ ಅವ್ರ ಕಡೆಯಿಂದ ಏನ್ ಬೆಲೆ ಸಿಗ್ಬಹುದು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ, ಸರಿನಾ? ಸೊ ಒಮ್ಮೊಮ್ಮೆ ನಮ್ಮ ಮನಸ್ಸಲ್ಲಿ ಆ ಒಂದು ಟೈಮಲ್ಲಿ ಪಾಸಿಟಿವಿಟಿ ಬಂದ್ರೂ ಕೂಡ ಲೈಫಲ್ಲಿ ಮುಂದೆ ಎಲ್ಲ ಒಮ್ಮೆ ನಮ್ಗೆ ನೆಗೆಟಿವಿಟಿ ಬರ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ ತುಂಬಾನೇ ಒಳ್ಳೆ ಅಂತಾನೆ ಹೇಳ್ಬೋದು. ಯಾಕಾಗಿ ನಾವು ಮಾಡೋ ತ್ಯಾಗ ನಮ್ಮ ಖುಷಿನ ಸ್ವಲ್ಪ ದೂರ ಮಾಡಬಹುದು. ಹಾಗೆ ನಮ್ಮ ಮುಂದೆ ಜೀವನದಲ್ಲಿ ಅದು ಒಳ್ಳೆ ರೀತಿಯಲ್ಲೂ ಆಗ್ಬೋದು, ಕೆಟ್ಟ ರೀತಿಯಲ್ಲೂ ಆಗ್ಬೋದು. ಅದು ನೀವು ತಗೊಳ್ಳುವಂತಹ ನಿರ್ಧಾರದ ಮೇಲೆ ನಿಂತಿರುತ್ತೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳಲ್ಲ. ಅದಕ್ಕಾಗಿ ತ್ಯಾಗ ಮಾಡಿ, ತ್ಯಾಗ ಮಾಡೋದು ತಪ್ಪಲ್ಲ, ಆದ್ರೆ ಅದು ಅತಿ ಆಗ್ಬಾರ್ದು. ಒಂದ್ ಮಾತಿದೆ ಅಲ್ವಾ, ಸೊ ಅಮೃತ ಕೂಡ ಅತಿ ಆದ್ರೆ ವಿಷ ಅಂತ. ಸೊ ಹಾಗಾಗಿ ಯಾವುದು ಕೂಡ ಅತಿ ಆಗ್ಬಾರ್ದು. ಹಾಗೇನೆ ನೀವು ಯಾರಿಗೋಸ್ಕರ ಆ ತ್ಯಾಗನ ಮಾಡ್ತೀರಾ, ಆ ಒಂದು ಬೆಲೆ ಏನಿದೆ ತ್ಯಾಗಕ್ಕೆ ಅನ್ನೋದನ್ನ ಆ ಒಬ್ಬ ವ್ಯಕ್ತಿಗೆ ಅದು ಅರ್ಥ ಆದ್ರೆ ಮಾತ್ರ ನೀವು ಮಾಡುವಂತಹ ತ್ಯಾಗಕ್ಕೂ ಕೂಡ ಒಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನಿಮಗೂ ಕೂಡ ಈ ಒಂದು ಮಾತಿನ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನನ್ನ ಜೊತೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾದಂತಹ ವಿಡಿಯೋಸ್ ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿದಷ್ಟು ನನಗೂ ಕೂಡ ಈ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ಅನ್ನ ಮಾಡೋದಕ್ಕೂ ಕೂಡ ಸ್ಫೂರ್ತಿ ಬಂದಂಗಾಗುತ್ತೆ. ಥ್ಯಾಂಕ್ ಯು.